ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಇವತ್ತು ಏನಪ್ಪ ಅಂದರೆ ನಾನು ಅವತ್ತೇ ಹೇಳಿದೆ, ನಾನು ಡೈಲಿ ನಾನು ಮಲಗೋದೆ 12 ಗಂಟೆ ಆಗುತ್ತೆ. ಇವತ್ತು ಸ್ವಲ್ಪ ಬ್ಲೌಸ್ ಕಟಿಂಗ್ ಮಾಡೋದಿತ್ತು. ಬೆಳಗ್ಗೆನೇ ಸ್ವಲ್ಪ ಹೊರಗಡೆ ಹೋಗಿದ್ದೆ. ಹೊರಗಡೆ ಅಂದರೆ ನನ್ನ ಮಗನಿಗೂ ಸ್ವಲ್ಪ ಬ್ಲಡ್ ಚೆಕಪ್ ಇತ್ತು, ನನಗೂ ಸ್ವಲ್ಪ ಬ್ಲಡ್ ಚೆಕಪ್ ಕೊಡಬೇಕಿತ್ತು. ಹಂಗಾಗಿ ಹೊರಗಡೆ ಹೋಗಿದ್ವಿ. ಅಲ್ಲೋಗಿ ಅಲ್ಲಿಂದ ಬರೋ ಅಷ್ಟರಲ್ಲೇ ತುಂಬಾ ಟೈಮ್ ಆಯಿತು. ಬಂದು ಮಾಮೂಲಿ ಮನೆ ಕೆಲಸ ಅದು ಇದು ಇರುತ್ತಲ್ಲ, ಅದು ಇದು ಮಾಡಿ ಒಂದೆರಡು ಬ್ಲೌಸ್ ಹೊಲಿದು ರೆಡಿ ಮಾಡಿಕೊಟ್ಟೆ. ಮತ್ತು ಇನ್ನೇನು ಅಷ್ಟು ಕೆಲಸ ಮಾಡೋಕ್ಕಾಗಲಿಲ್ಲ. ಕಟಿಂಗ್ ಇರಲಿಲ್ಲ, ಸ್ಟಿಚಿಂಗ್ ಮಾಡೋಣ ಅಂದರೆ. ಹಂಗಾಗಿ ಆಮೇಲೆ ಮಾಡೋಣ ಅಂದ್ಬಿಟ್ಟು ಹಿಂಗೆ ಮನೇಲೇ ಆ ಕಡೆ ಈ ಕಡೆ ಓಡಾಡ್ಕೊಂಡಿದ್ದೆ. ಒಟ್ಟಲ್ಲಿ ಅಂಗಡಿ ತೆಗ್ದಿದ್ದೆ ಬಂದು. ಅಷ್ಟೊತ್ತಿಗೆ ಯಾರೋ ಒಬ್ಬರು ಇಲ್ಲಿ ನಮ್ಮ ಮನೆ ಹತ್ರ ಕೊರಿಯರ್ ಅವ್ರು ಬಂದಿದ್ರು, ಲೇಡಿ. ಅವರು ನೋಡಿಬಿಟ್ಟು ನನ್ನ ಮಾತಾಡ್ಸಿದ್ರು. ಅಂಗಡಿ ಓಪನ್ ಇತ್ತು. ಬಂದು ಕೇಳಿದ್ರು, ಈ ಡ್ರೆಸ್ಸು ಹೊಲಿಯೋಕ್ಕೆ ಎಷ್ಟು ತಗೋತೀರಾ ಅಂತ. ಆಮೇಲೆ ನಾನು ಮಾಮೂಲಿ ಇದ್ರ ಡ್ರೆಸ್ಸು ಅಂದ್ಬಿಟ್ಟು ಹೇಳ್ತಾ ಇದ್ದೆ. ಮಾಮೂಲಿ ಡ್ರೆಸ್ಸು ಅಂದ್ಬಿಟ್ಟು, ಇಲ್ಲ ನೀವು ಹಾಕ್ಕೊಂಡಿರೋ ಡ್ರೆಸ್ಸು ಆ ಥರ ಹೊಲಿಯೋಕ್ಕೆ ಎಷ್ಟಾಗುತ್ತೆ, ಸ್ಯಾರಿ ಹೊಲ್ದಿರೋದಲ್ವ, ನನ್ನ ಹತ್ರ ತುಂಬ ಸ್ಯಾರಿಗಳಿದೆ, ಹೊಲಿಸ್ಬೇಕು, ಅದಕ್ಕೆ ಎಷ್ಟಾಗುತ್ತೆ, ಸೊ ಇವಾಗ ತುಂಬ ಸ್ಯಾರಿಗಳು ವೇಸ್ಟಾಗಿ ಹಂಗೆ ಇಟ್ಬಿಟ್ಟಿರ್ತೀವಿ ಅಂತ ಹೇಳಿದ್ರು. ಅದಕ್ಕಿದು ತುಂಬ ಇಷ್ಟ ಆಯಿತು ಅವ್ರಿಗೆ. ಇದು ಆ್ಯಕ್ಚುಲಿ ಹಳೆ ಸೀರೆ ಅಂದರೆ ಓಲ್ಡ್ ಡ್ರೆಸ್ಸು ಅಂತಲೇ ಹೇಳ್ಬೋದು. ನನಗೆ ಈ ಥರ ಸ್ಯಾರಿಗಳಲ್ಲಿ ಹೊಲ್ಕೊಳ್ಳೋದು ಅಂದರೆ ತುಂಬಾ ಇಷ್ಟ. ನನ್ನ ಹತ್ರ ಇನ್ನೂ ಒಂದಷ್ಟು ಕಲೆಕ್ಷನ್ ಇದೆ, ತೋರಿಸ್ತೀನಿ ಹಳೆ ಡ್ರೆಸ್ಗಳು. ಅಂದರೆ ನೆಕ್ಕಂತೂ ಡಿಸೈನಾಗೆಲ್ಲ ಸ್ಟಿಚ್ ಮಾಡಿದ್ದೀನಿ. ನೋಡೋಣ, ಅದು ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ತೀನಿ. ಯಾಕೆಂದರೆ ಅದು ಹಾಕೊಂಡು ತೋರಿಸಿದ್ರೇ ನಿಮಗೆ ಅದು ಡಿಸೈನ್ ಎಲ್ಲ ಕಾಣಿಸೋದು. ಸುಮ್ಮನೆ ಹಂಗೆ ತೋರಿಸಿದ್ರೆ ಅಷ್ಟು ಲುಕ್ ಕಾಣಿಸಲ್ಲ. ಯಾವಾಗಲಾದರೂ ಟೈಮ್ ಸಿಕ್ಕಿದಾಗ ನಿಮಗೆ ಫುಲ್ಲು ಹಾಕ್ಕೊಂಡು ಡಿಸೈನ್ ಹೇಗಿದೆ ಅಂತ ತೋರಿಸ್ತೀನಿ. ಒಂದು ಸೀರೆ ಫುಲ್ಲು ಹೊಲ್ದಿರೋದು ಇದು. ಮತ್ತು ಇದು ಬ್ಲೌಸ್ ಪೀಸಲ್ಲಿ ಆ ಕಡೆ ಈ ಕಡೆ ಬಂದಿದೆ. ಪ್ರಿನ್ಸ್ ಕಟ್ಟಲ್ಲಿ ಮಧ್ಯ ಈ ಸೀರೆ ಪೀಸೇ ಬರೋ ಥರ ಹೊಲ್ದು ಆ ಕಡೆ ಈ ಕಡೆ ಹಿಂದೆ ಎಲ್ಲ ಬ್ಲೌಸ್ ಪೀಸ್ ಬಂದಿದೆ ಇದು. ಓಕೆನಾ, ಒಂಥರ ತುಂಬ ಚೆನ್ನಾಗಿದೆ. ಅಂದರೆ ನನಗಿಲ್ಲಿ ಜಾಗ ಸಾಕಾಗಿಲ್ಲ ನಿಮಗೆ ಡ್ರೆಸ್ ತೋರಿಸೋದಕ್ಕೆ. ಇರೋದ್ರಲ್ಲೇ ಸ್ವಲ್ಪ ಹಂಗೆ ಹಿಂಗೆ ಮಾಡಿ ತೋರಿಸ್ದೆ ಡ್ರೆಸ್ಸು. ಅಂದರೆ ಅಗಲ ಫುಲ್ಲು ಒಂದು ಸೀರೆ ಫುಲ್ಲು ಕೊಟ್ಟಿದ್ದೀನಿ ಇದಕ್ಕೆ. ತುಂಬ ಚೆನ್ನಾಗಿ ಬಂದಿದೆ ಅಗಲ. ಆಮೇಲೆ ಹೇಳ್ದಂಗೆ ಮೇಲ್ಗಡೆ ಪೀಸೆಲ್ಲ ಸೀರೆ ಪೀಸ್ ಕೊಟ್ಟು ಅದು ಆ ಕಡೆ ಈ ಕಡೆ ಎಲ್ಲ ಬ್ಲೌಸ್ ಪೀಸ್ ಅದು. ಓಕೆನಾ, ಒಂಥರ ಪ್ರಿನ್ಸ್ ಕಟ್ಟಲ್ಲಿ ನನಗೊಂಥರ ತುಂಬ ಇಷ್ಟ. ಪೈಪಿಂಗ್ ಎಲ್ಲ ಇಟ್ಟು ಮಧ್ಯದಲ್ಲಿ ಒಂಥರ ಆ ಥರ ಡಿಸೈನ್ ಬರೋದಂದರೆ ಒಂಥರ ತುಂಬ ಇಷ್ಟ ಆಗ್ತಿತ್ತು. ನೋಡಿ, ಇನ್ನೂ ಬೇರೆ ಬೇರೆ ಡಿಸೈನ್ಸ್ ಇದೆ. ನಾನು ನೋಡೋಣ, ನೆಕ್ಸ್ಟು ನಾಳೆಯಿಂದ ವೇರ್ ಮಾಡಾದರೂ ತೋರಿಸ್ತೀನಿ. ಓಕೆನಾ, ತುಂಬ ಚೆನ್ನಾಗಿ ಬಂದಿದೆ ಡ್ರೆಸ್ ಅಂತೂ, ಸೂಪರಾಗಿದೆ. ಅವ್ರಿಗಂತೂ ತುಂಬ ಇಷ್ಟ ಆಯಿತು. ನೋಡೋಣ ಅಂತ ಕೇಳ್ಕೊಂಡು ಹೋದರು, ಎಷ್ಟು ಅಮೌಂಟು ಏನು ಅಂತ. ಇದಕ್ಕೆ ನಾನು ಕೆಳಗಡೆ ವೈರ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ. ಅವಾಗ ನನಗೆ ಡ್ರೆಸ್ಗಳು ಹೊಲಿಯೋದಂದರೆ ತುಂಬಾ ಇಷ್ಟ. ಅಂದರೆ ಈ ಥರ ಲೆಹೆಂಗಾ, ಗೌನು ಈ ಥರದ್ದೆಲ್ಲ. ಹಂಗಾಗಿ ಸೀರೆಯಲ್ಲಿ ನೋಡಿ ಕೆಳಗಡೆ ವೈರೆಲ್ಲ ಕೊಟ್ಟು ಹೊಲ್ದಿದ್ದೀನಿ. ಒಂಥರ ಅದು ಇನ್ನೂ ಸ್ಟಿಫಾಗಿ ಕೂತ್ಕೋಬೇಕು, ಮಾಮೂಲಿಗಿನ್ನ ಇನ್ನೂ ಸ್ಟಿಫಾಗಿರಬೇಕು ಅಂದ್ಬಿಟ್ಟು ನೋಡಿ, ಒಂಥರ ಬೆಂಡ್ ಆಗಲ್ಲ, ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಅದು ವೈರ್ ಹಾಕಿರ್ತೀವಿ ಒಳಗಡೆ, ಒಂಥರ ದಪ್ಪ ಬರುತ್ತೆ. ನಾವು ಜಿಗ್ಜಾಗ್ ಮಾಡ್ತೀವಲ್ಲ ಆ ಥರ ಎಲ್ಲ, ಇನ್ನೂ ದಪ್ಪ ಬರುತ್ತೆ ವೈರದು. ಅದೆಲ್ಲನೂ ಹಾಕಿ ಸ್ಟಿಚ್ ಮಾಡೋದು. ನಾವು ಜಿಗ್ಜಾಗ್ ಮಾಡುವಾಗ ಅದನ್ನು ಅದು ವೈರ್ನ ಇಟ್ಕೊಂಡ್ಬಿಟ್ಟು ಸ್ಟಿಚ್ ಮಾಡ್ಕೊತಾ ಹೋಗೋದು ಅಷ್ಟೇ. ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಲೇಯರ್ ಅಂತೂ ತುಂಬ ಅಗಲ ಬಂದಿದೆ. ಹಾಗಾಗಿ ನಿಮಗೂ ಯಾರಿಗಾದರೂ ಈ ಥರ ಡ್ರೆಸ್ನ ಸ್ಟಿಚ್ ಮಾಡ್ಕೋಬೇಕು ಅಂತ ಆಸೆ ಇದ್ದರೆ ಕಮೆಂಟ್ ಮಾಡಿ. ನಾನು ಬೇಕಾದರೆ ಇದ್ರದ್ದು ಅಂದರೆ ನನ್ನ ಹತ್ರ ತುಂಬ ಸ್ಯಾರಿಗಳಿದೆ. ನಾನು ಈ ಥರ ಡ್ರೆಸ್ಗಳನ್ನೇ ವೇರ್ ಮಾಡೋದ್ರಿಂದ ಇದೇ ಪ್ಯಾಟ್ರನಲ್ಲಿ ನಿಮಗೆ ಒಂದು ವಿಡಿಯೋ ಹಾಕ್ತೀನಿ. ಓಕೆನಾ, ಇದೇ ಥರ ಯಾವ ರೀತಿ ಕಟ್ಟಿಂಗ್ ಮಾಡೋದು, ಸ್ಟಿಚಿಂಗ್ ಹೇಗೆ ಮಾಡೋದು ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಓಕೆನಾ, ಇದು ಪ್ರಿನ್ಸ್ ಕಟ್ಟಲ್ಲಿ ನಾನು ಇದು ಆವಾಗ ಬೇರೆ ಥರನೇ ಕಟ್ಟಿಂಗ್, ಈಗಿನ ಥರ ಕಟ್ಟಿಂಗ್ ಮಾಡಿರಲಿಲ್ಲ. ಆವಾಗ ಸ್ವಲ್ಪ ಕಲಿತಾ ಇದ್ದ ಟೈಮ್ ಅಲ್ವಾ, ಹಂಗಾಗಿ ಒಂಥರ ಬೇರೆ ಥರನೇ ಕಟ್ಟಿಂಗ್ ಮಾಡಿದೆ. ನೋಡು, ಆ ಕಟ್ಟಿಂಗು ನಿಮ್ಗೆ ತೋರಿಸ್ಕೊಡ್ತೀನಿ. ಕಮೆಂಟ್ ಮಾಡಿ ಯಾರಿಗಾದರೂ ಬೇಕು ಅಂದರೆ. ಓಕೆನಾ, ಇದು ಒಂಥರ ನೀಟಾಗಿ ಒಂಥರ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಈಗಲೂ ಈ ಡ್ರೆಸ್ನ ತುಂಬ ಇಷ್ಟಪಡ್ತಾರೆ. ಯಾರಾದರೂ ನೋಡಿದ್ರೆ ಸಾಕು, ತುಂಬ ಚೆನ್ನಾಗಿದೆ. ಆಮೇಲೆ ಫಿಟ್ಟಿಂಗ್ ಎಲ್ಲ ನೀಟಾಗಿ ಕೂತಿದೆ. ಓಕೆನಾ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಡ್ರೆಸ್ ಇದು. ಆಮೇಲೆ ಕಲರ್ ಕಾಂಬಿನೇಷನು ಅಷ್ಟೇ, ನೆವಿ ಬ್ಲೂ, ಡಾರ್ಕ್ ಬ್ಲೂ ಎರಡೂ ಸೇರಿ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗೆ ಅದೊಂದು ಖುಷಿ ಆಯಿತು. ಅವರು ಈ ಡ್ರೆಸ್ ತುಂಬ ಚೆನ್ನಾಗಿ ಹೊಲ್ಕೊಂಡಿದ್ದೀರಾ ಅಂದರು. ಆಮೇಲೆ ಇನ್ನೊಬ್ಬರು ನಮ್ಮ ಕಸ್ಟಮರೇ ಒಬ್ಬರು ಬ್ಲೌಸ್ ಇಸ್ಕೊಂಡು ಹೋಗೋಕೆ ಬಂದಿದ್ದರು. ಏನು ಆಂಟಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನಿಮ್ಗೆ ಡ್ರೆಸ್, ಇದು ಯಾವಾಗ ಹೊಲ್ಕೊಂಡ್ರಿ ಅಂತ ಇದ್ರು. ಇದು ನೋಡಿದ್ರೆ ತುಂಬ ಹಳೇ ಡ್ರೆಸ್ಸು ಅಂತಲೇ ಹೇಳ್ಬೋದು, ತುಂಬ ವರ್ಷದ ಡ್ರೆಸ್ಸು ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಒಂದು 10 ವರ್ಷದ ಮೇಲೆ ಆಗೈತೆ ಈ ಡ್ರೆಸ್ಗೆ ಅಂತಲೇ ಹೇಳ್ಬೋದು. ಅಂದರೆ ಇದು ಊರಲ್ಲಿ ಇಟ್ಟುಬಿಟ್ಟಿದ್ದೆ ಅಮ್ಮನ ಮನೆಗೆ ಹೋದಾಗ. ಆಮೇಲೆ ಮೊನ್ನೆ ಹೋದಾಗ ತೊಗೊಬಂದೆ. ಆಮೇಲೆ ಮತ್ತೆ ಎಲ್ಲ ಟೈಟ್ ಆಗಿಬಿಟ್ಟಿತ್ತು, ಎಲ್ಲ ಬಿಚ್ಚಿ ರೆಡಿ ಮಾಡ್ಕೊಂಡಿದ್ದೀನಿ. ಸ್ಲೀವ್ಸ್ ನೋಡಿದ್ರೇ ಗೊತ್ತಾಗ್ಬೋದು, ಅವಾಗ ತುಂಬ ಚಿಕ್ಕದಾಗಿ ಇಟ್ಕೊಂಡಿದ್ದೀನಿ ಸ್ಲೀವ್ಸು. ಈಗೆಲ್ಲ ಉದ್ದ ಇರುತ್ತೆ ಸ್ಲೀವ್ಸು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಟ್ಟಿನಲ್ಲಿ. ಇದೆಲ್ಲ ಒಂಥರ ಡ್ರೆಸ್ಗಳು. ನೀವು ಅಷ್ಟೇ ಸೀರೆಗಳಿದ್ರೆ ಈ ಥರ ಹೊಲ್ಕೊಡಿ, ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಇಲ್ಲ ನಿಮ್ಮ ಮಕ್ಳಿಗೆ ಹೊಲ್ಕೊಡಿ, ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ, ಈ ಥರ ಬೇಕು ಅಂದರೆ ಕಮೆಂಟ್ ಮಾಡಿ. ನಿಮ್ಗೇನೋ ಗೊತ್ತಾಗಲ್ಲ
ನಮಗೆ ಸ್ಟಿಚಿಂಗ್ ಮಾಡೋದು ಮೆಜರ್ಮೆಂಟ್ ತೊಗೊಳ್ಳೋದು ಅಂದರೆ ನಾನು ಕಟಿಂಗ್ ವಿಡಿಯೋ ಹಾಕ್ತೀನಿ, ಕಮೆಂಟ್ ಮಾಡಿದ್ರೆ ಓಕೆನಾ. ಇದೇ ಪ್ಯಾಟರ್ನಲ್ಲಿ ಸ್ಟಿಚಿಂಗ್ ಮಾಡಿ ನಿಮಗೆ ತೋರಿಸ್ತೀನಿ. ಒಂದಷ್ಟು ಬ್ಲೌಸ್ ಕೋಡ್ ಸ್ಟಿಚ್ ಮಾಡಬೇಕು, ಒಂದು 7 ಬ್ಲೌಸು ಅದಕ್ಕೆ ಒಬ್ಬರದೇ ಒಂದೇ ಸಲ 7 ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಅದೊಂದು ಮತ್ತು 7 ಬ್ಲೌಸನ್ನು ಒಂದೊಂದಾಗಿ ಇಟ್ಕೊಂಡು ಕಟ್ ಮಾಡೋದಕ್ಕಿಂತ ಒಂದೇ ಸಲ ಯಾವ ರೀತಿ ಜೋಡಿಸ್ಕೊಂಡು ನೀಟಾಗಿ ಕಟ್ ಮಾಡ್ಕೋಬೇಕು, ಅದೊಂದು ಟ್ರಿಕ್ಕು ಓಕೆನಾ. ಇವಾಗ ನಾನು ಹೇಗೆ ಮಾಡ್ತೀನಪ್ಪ ಅಂದರೆ ಫಸ್ಟು ಎಲ್ಲನೂ ಒಂದು ಬ್ಲೌಸ್ ಕಟ್ ಮಾಡ್ಕೊಂಬಿಟ್ಟು ಹಾಗೆ ಆಮೇಲೆ ಎಲ್ಲ ಬ್ಲೌಸು ಕಟ್ ಮಾಡ್ತಿದ್ದೆ. ಆದರೆ ಇವತ್ತೆಲ್ಲ ಒಟ್ಟಿಗೆ ಕಟ್ ಮಾಡಿ ತೋರಿಸ್ಕೊಡ್ತೀನಿ ಬನ್ನಿ. ಹಂಗಾಗಿ ಒಬ್ಬರದ್ದೇ ಆಗಿರೋದ್ರಿಂದ ಈ ರೀತಿ ಕಟಿಂಗ್ ಮಾಡ್ಬೋದು. ಬೇರೆ ಬೇರೆಯವ್ರದ್ದಾದರೆ ಈ ಥರ ಕಟಿಂಗ್ ಮಾಡೋಕ್ಕಾಗಲ್ಲ. ಏನಕ್ಕಪ್ಪ ಅಂದರೆ ಇವಾಗ ಒಬ್ಬೊಬ್ರದ್ದು ಒಂದೊಂದು ಅಳತೆ ಇರುತ್ತೆ, ಆವಾಗ ಒಂದೇ ಸಮ ಇಟ್ಕೊಳ್ಳೋಕ್ಕಾಗಲ್ಲ. ಹಂಗಾಗಿ ಒಬ್ಬರದ್ದೇ ಆಗಿದ್ರೆ ಒಂದೇ ಅಳತೆ ಇರುತ್ತೆ, ನೆಕ್ ಮಾತ್ರ ಚೇಂಜಸ್ ಇರುತ್ತೆ. ಇಲ್ಲ ಅವ್ರ ನೆಕ್ಕೂ ಒಂದೇ ಥರ ಇಡ್ಸ್ಕೊತಾರೆ. ಇವರು 5 ಬ್ಲೌಸ್ಗೂ 5 ಥರ ನೆಕ್ಕು ಇಡಿ ಅಂದರೆ ಸ್ವಲ್ಪ ಇವಾಗ ನಾನು ಆಲ್ರೆಡಿ ಒಂದು ಬ್ಲೌಸ್ ಹೊಲ್ಕೊಟ್ಟಿದ್ದೆ ಅವ್ರಿಗೆ. ಅದು ಬಂದುಬಿಟ್ಟು ಎಲ್ಲ ಸರಿಯಾಗಿದೆ. ನನಗೆ ಮುಂದೇನು ಹಿಂದೇನು ಸ್ವಲ್ಪ ಬ್ರಾಡ್ ಮಾಡಿ ಅಂತ ಹೇಳಿದ್ದಾರೆ, ಇನ್ನೇನು ಹೇಳಿಲ್ಲ. ಫಿಟ್ಟಿಂಗ್ ಎಲ್ಲ ನೀಟಾಗಿದೆ. ನನಗೆ ಮುಂದೇನು ಸ್ವಲ್ಪ ಬ್ರಾಡ್ ಮಾಡಿ, ಹಿಂದೇನು ಸ್ವಲ್ಪ ಬ್ರಾಡ್ ಮಾಡಿ ಅಂತ ಹೇಳಿದ್ದಾರೆ. ಅದು ಎರಡನ್ನೂ ಚೇಂಜ್ ಮಾಡ್ಕೋಬೇಕು ನಾವು ಇವಾಗ ಒಂದು 6 ಬ್ಲೌಸ್ ಕೊಟ್ಟಿದ್ದರು. ಒಂದು ಬ್ಲೌಸ್ನ ನಾನು ಹೊಲ್ಕೊಟ್ಟಿದ್ದೀನಿ. ಆ ಒಂದು ಬ್ಲೌಸಲ್ಲಿ ಅವ್ರಿಗೆ ಹೇಳ್ದಂಗೆ ಮುಂದೇನು ಸ್ವಲ್ಪ ಡೀಪು ಅಂದರೆ ಮಾಮೂಲಿ ಅಳತೆ ತೊಗೊಂಡು ಇಟ್ಟಿರ್ತೀವಿ, ಅಂದರೆ ಅವ್ರಿಗೆ ಅದು ಸ್ವಲ್ಪ ಕಡಿಮೆ ಅನಿಸಿದೆ. ಹಂಗಾಗಿ ಇವಾಗ ನಾವು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇಡಬೇಕು. ಒಂದು ಸ್ವಲ್ಪ ಬ್ರಾಡ್ ಮಾಡಿ ಒಂದು ಅರ್ಧ ಇಂಚು ಜಾಸ್ತಿ ಮಾಡ್ಕೋಬೇಕು. ಹಿಂದೆಗಡೆ ಸ್ವಲ್ಪ ಬ್ರಾಡ್ ಮಾಡಿ 1 ಇಂಚು ಜಾಸ್ತಿ ತೊಗೋಬೇಕಾಗುತ್ತೆ ಓಕೆನಾ. ಅದೇ ಒಂದು ಬ್ಲೌಸ್ ಹೊಲ್ಕೊಟ್ಟಾಗ ಅವ್ರಿಗೆ ಏನದರಲ್ಲಿ ಅಡ್ಜಸ್ಟ್ ಆಗಿಲ್ಲ ಅಂದಾಗ ಹೇಳ್ತಾರಲ್ಲ, ಅದನ್ನು ನಾವು ಸರಿ ಮಾಡ್ಕೋಬೇಕು. ಈ ರೀತಿ 5 ಬ್ಲೌಸನ್ನು ಕರೆಕ್ಟಾಗಿ ಜೋಡಿಸಿದ್ದೀನಿ ಒಂದು. ಆಮೇಲೆ ಈ ಥರ ಪಿನ್ನಗಳು ಹಾಕ್ಕೊಳ್ಳಿ ಓಕೆನಾ. ಇವಾಗ ಈ ಥರ ಜಾಸ್ತಿ ಬ್ಲೌಸ್ ಕಟಿಂಗ್ ಮಾಡಬೇಕಾದ್ರೆ ನೀವು ಪಿನ್ನ ಹಾಕ್ಕೊಳ್ಳೇಬೇಕು. ಯಾಕೆಂದರೆ ಇವಾಗ ನೀವು ನೆಲದ ಮೇಲೆ ಇಟ್ಟರೆ ಎಲ್ಲೂ ಜಾರಲ್ಲ. ಈ ಥರ ಟೇಬಲ್ ಮೇಲೆ ಅದು ಚಿಕ್ಕದಾಗಿದ್ದರೆ ಇಟ್ಕೊಳ್ಳಿ, ದೊಡ್ಡದಾಗಿದ್ದರೆ ಏನು ತೊಂದರೆ ಇಲ್ಲ. ನೀವೇನಾದರೂ ಪಿನ್ನ ಹಾಕ್ಕೊಂಡ್ರೆ ಸೇಫ್ಟಿ ಇರುತ್ತೆ ಓಕೆನಾ. ಬಟ್ಟೆ ಆ ಕಡೆ ಈ ಕಡೆ ಸರಿಯಲ್ಲ ಒಂದು. ಆಮೇಲೆ ಏನಾಗುತ್ತೆ ಅಂದರೆ ನಾವು ಇವಾಗ ಕಟಿಂಗ್ ಮಾಡಿದ್ಮೇಲೆ ಉಲ್ಟಾ ತಿರುಗಿಸ್ಕೋಬೇಕು, ಅದನ್ನು ಫ್ರಂಟಿಗೆ ತೊಗೋಬೇಕು. ಇವಾಗ ನಮ್ಮ ಕಡೆ ಕ್ಲೋಸ್ ಆಗಿರುತ್ತೆ ಬಟ್ಟೆ, ಲೈನಿಂಗ್ ಬಟ್ಟೆ, ಆಮೇಲೆ ಈ ಕಡೆ ಓಪನ್ ಇರುತ್ತೆ. ನಾವು ನೆಕ್ ಬ್ಯಾಕ್ ಕಟ್ ಮಾಡಾದ್ಮೇಲೆ ಫ್ರಂಟ್ ಕಟ್ ಮಾಡಬೇಕಾದ್ರೆ ಓಪನ್ ಇರೋದು ನಮ್ಮ ಕಡೆ ಬಂದಾಗ ಎಲ್ಲ ನೀಟಾಗಿ ಹಂಗೆ ಇರಬೇಕು. ಅಂದರೆ ಪಿನ್ನಗಳು ಹಾಕೋಬಿಡಿ. ಆವಾಗ ಏನಾಗುತ್ತೆ, ನಾವು ಉಲ್ಟಾ ತಿರುಗಿಸಿದಾಗ ನೀಟಾಗಿ ಕೂತ್ಕೊಳ್ಳುತ್ತೆ ಓಕೆನಾ. ಸ್ಟೋರೇಜ್ ಫುಲ್ಲಾಗಿ ಫೋನ್ ಆಫ್ ಆಗ್ತಾನೆ ಇತ್ತು. ನಾನು ಕಟಿಂಗ್ ಮಾಡ್ತಾ ನೋಡಿದಾಗ ಹಂಗೆ ಆಫ್ ಆಗಿತ್ತು. ಒಂದು ಆನ್ ಮಾಡೋದು ಮತ್ತೆ ಹೋಗೋದು ಈ ಥರನೇ ಆಯಿತು. ಅಂದರೆ ಸ್ವಲ್ಪ ಸ್ಟೋರೇಜ್ ಆಗಿಬಿಟ್ಟಿದೆ ಫೋನಲ್ಲಿ. ಆ ಥರ ಸ್ಟೋರೇಜ್ ಆದಾಗ ಹಿಂಗೆ ನೋಡಿ, ಎಷ್ಟೇ ಇದಾದ್ರೂ ಒಂದು ವೀಡಿಯೋ ಮಾಡಿದ್ಮೇಲೆ ಒಂದು ವೀಡಿಯೋ ಡಿಲೀಟ್ ಮಾಡಬೇಕು. ಇಲ್ಲ ಅಂದರೆ ಈ ಥರ ಸ್ಟೋರೇಜ್ ಆಗಿಬಿಟ್ಟು ವೀಡಿಯೋನೇ ಮಾಡೋಕ್ಕಾಗಲ್ಲ, ಆ ಥರ ಆಗಿಬಿಡುತ್ತೆ. ಮತ್ತು ಇವಾಗ ನಾನು ನೆಕ್ಕು ಎಲ್ಲ ಮಾಮೂಲಿ ಮೆಜರ್ಮೆಂಟ್ ತೊಗೊಂಡಿದ್ನಲ್ಲ ಅದೆಲ್ಲ ನೋಡಿಕೊಂಡು ಕಟಿಂಗ್ ಮಾಡ್ತಾಯಿದ್ದೀನಿ. ನಾನು ಹೇಳ್ದಂಗೆ ಈಗ ಎಲ್ಲ ನಾನು ಹೇಗೆ ಮಾಡ್ತಿದ್ದೆ ಅಂದರೆ ಮೊದಲು ಒಂದು ಬ್ಲೌಸ್ನ ಕಟ್ ಮಾಡಿಕೊಂಡು ಕಟ್ ಮಾಡ್ತಿದ್ದೆ. ನಾನು ಇವಾಗ ಏನು ಮಾಡಿದೆ ಅಂದರೆ ಎಲ್ಲ ಒಟ್ಟಿಗೆ ಇಟ್ಬಿಟ್ಟಿದ್ದೀನಿ. 5 ಬ್ಲೌಸ್ನ ಒಟ್ಟಿಗೆ ಇಟ್ಬಿಟ್ಟು ಇವಾಗ ಬ್ಯಾಕ್ ಮಾರ್ಕ್ ಮಾಡಿಕೊಂಡು ಇವಾಗ ಕಟ್ ಮಾಡ್ತಿದ್ದೀನಿ. ಅವ್ರು ಸ್ವಲ್ಪ ಬ್ರಾಡ್ ಕೇಳಿದ್ರಲ್ಲ. ಆಮೇಲೆ ನೆಕ್ಕನ್ನ ನಾನು ಕಟಿಂಗ್ ಮಾಡಲ್ಲ. ಏನಕ್ಕಪ್ಪ ಅಂದರೆ ಅವರು ಡಿಸೈನ್ ಕೇಳಿರೋದ್ರಿಂದ 5 ಬ್ಲೌಸ್ಗೂ ನಾನು 5 ಡಿಸೈನ್ ಮಾಡ್ತೀನಿ. ಅಂದರೆ ನೆಕ್ಕು ಸ್ಕ್ವಯರು, ವಿ ನೆಕ್ಕು, ಪಾಟ್ ನೆಕ್ಕು ಆ ಥರ, ಆಮೇಲೆ ಬಾಕ್ಸ್ ಟೈಪು, ವಿ ನೆಕ್ಕಲ್ಲಿ, ಡೈಮಂಡ್ ಶೇಪಲ್ಲಿ ಆ ಥರ ಒಂದು 5 ಬ್ಲೌಸ್ಗೂ 5 ಶೇಪ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ರೆಗ್ಯುಲರಾಗಿ ಬಾಕ್ಸು, ರೌಂಡು, ವಿ ನೆಕ್ಕು, ಸ್ಕ್ವಯರು ಇವೆಲ್ಲ ಇದ್ದೇ ಇರುತ್ತೆ. ಅದಕ್ಕೆ ಇನ್ನೊಂದು 2 ಡಿಸೈನ್ ಯಾವುದಾದ್ರೂ ಆ್ಯಡ್ ಮಾಡೋಣ, ಸ್ವಲ್ಪ ಡಿಫ್ರೆಂಟಾಗಿ ಚೇಂಜ್ ಮಾಡಿದ್ರೆ ಆಯಿತು ಓಕೆನಾ. ಇವಾಗೆಲ್ಲ ಸ್ವಲ್ಪ ನೆಕ್ಕೆಲ್ಲ ಚೇಂಜ್ ಇರುತ್ತಲ್ಲ, ಆ ಥರ ಸ್ವಲ್ಪ ಚೇಂಜ್ ಮಾಡಿ ಸ್ಟಿಚ್ ಮಾಡ್ಬೋದು, ತೊಂದರೆ ಏನಿಲ್ಲ. ಇದು ಒಟ್ಟಿಗೆ ದಪ್ಪ ಇರುತ್ತೆ ಬಟ್ಟೆ, ಕಟಿಂಗ್ ಮಾಡುವಾಗ ಹುಷಾರಾಗಿ ಕಟ್ ಮಾಡಿ. ಯಾಕೆಂದರೆ ಇವಾಗ 5 ಬ್ಲೌಸು ಅಂದ್ರೇ ಫೋಲ್ಡ್ ಮಾಡಿದಾಗ ಎಷ್ಟು ದಪ್ಪ ಇರುತ್ತೆ. ಕಟಿಂಗ್ ಮಾಡಿದಾಗ ಒಂದೊಂದ್ಸಲ ಏನಾಗ್ಬಿಡುತ್ತಪ್ಪ, ಈ ಬಟ್ಟೆಗಳು ನೀವು ಎಷ್ಟೇ ಪಿನ್ ಹಾಕಿದ್ರು ಸರಿದು ಬಿಡುತ್ತೆ. ನೀವು ಹಿಂಗೆ ಕಟಿಂಗ್ ಮಾಡ್ತಾನೆ ಸ್ವಲ್ಪ ಜಾಸ್ತಿ ಕಡಿಮೆ ಆಗಿಬಿಡುತ್ತೆ ಬಟ್ಟೆ. ಹಾಗಾಗಿ ನೀವು ಸ್ಟಿಚಿಂಗ್ ಮಾಡುವಾಗಲೂ ಒಂಚೂರು ನೋಡ್ಕೋಬೇಕು. ಅಂದರೆ ಕ್ರಾಸಾಗಿದ್ದರೆ ಅದನ್ನೆಲ್ಲ ನೀಟಾಗಿ ಒಂದು ಸಮ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ. ಅದು ಸ್ಟಿಚಿಂಗ್ ಮಾಡೋವಾಗಲೂ ಗಮನ ಅದ್ರ ಮೇಲೆ ಇರಬೇಕು ಓಕೆನಾ. ಇವಾಗ ಇದನ್ನು ಬ್ಯಾಕ್ ಕಟ್ಟಿಂಗ್ ಆಯಿತು. ಈ ಥರ ಫ್ರಂಟ್ಗೆ ತಿರುಗಿಸ್ಕೊಂಡೆ ಫ್ರಂಟ್ ಪೀಸ್ ಕಟಿಂಗ್ ಮಾಡೋಕ್ಕೆ. ನೀಟಾಗಿ ಫ್ರಂಟಲ್ಲಿ ಓಪನ್ ಇರೋದು ನಮ್ಮ ಕಡೆ ಇಟ್ಕೊಂಡು, ನಾವು ಆಲ್ರೆಡಿ ಕಟ್ಟಿಂಗ್ ಮಾಡಿರ್ತೀವಲ್ಲ ಆ ಪೀಸ್ನ ಇಟ್ಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ. ಬ್ಯಾಕ್ ಪೀಸ್ ಹೇಗಿದೆ ಹಾಗೆ. ಮುಂದೆಗಡೆ ಬಂದ್ಬಿಟ್ಟು ಒಂದು ಪೀಸ್ ಹೆಚ್ಚು ಕಡಿಮೆ ಇತ್ತು, ಅಲ್ಲಿ ನಾನು ಒಂದು ಮಾರ್ಕ್ ಮಾಡಿಕೊಂಡೆ. ಅರ್ಧ ಇಂಚು ಉಕ್ಸ್ಪಟ್ಟಿ ಐಪಟ್ಟಿಗೆ ಬಿಡಬೇಕು ಆ ಕಡೆ ಫ್ರಂಟಲ್ಲಿ ಓಕೆನಾ. ಆಮೇಲೆ ಅದು ಹೇಳ್ದಂಗೆ ಏರುಪೇರು ಇರೋದನ್ನೆಲ್ಲ ಕಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ರೆಡಿ ಮಾಡ್ಕೋಬೇಕು ಬ್ಲೌಸನ್ನು ಓಕೆನಾ. ಈ ರೀತಿ ಒಟ್ಟಿಗೆ ನೀವು ಕಟಿಂಗ್ ಮಾಡ್ತೀನಿ ಅಂದರೆ ಒಟ್ಟಿಗೆ ಒಂದು 5 ಬ್ಲೌಸು 10 ಬ್ಲೌಸ್ ಇಟ್ಕೊಂಡು ಕಟಿಂಗ್ ಮಾಡ್ಬೋದು ಓಕೆನಾ. ಈ
ರೀತಿ ಮಾಡ್ಕೋತೀನಿ. ನಾನು ಡೈಲಿ ನನ್ನ ರೊಟೀನ್ ಹೀಗೇ ಇರುತ್ತೆ. ಯಾಕಪ್ಪ ಅಂದರೆ ಬ್ಲೌಸ್ಗಳು ನಾನು ಹೇಳಿದೆ, ನಾನು ಓದ್ ವೀಡಿಯೋಗಳಲ್ಲೂ ಹೇಳಿದ್ದೀನಿ. ನನಗೆ ಡೇ ಟೈಮಲ್ಲಿ ಸ್ವಲ್ಪ ಕೆಲಸ ಸಾಗಲ್ಲ, ಆಮೇಲೆ ಹೊಲಿಯೋಕ್ಕೂ ಆಗಲ್ಲ. ಹಂಗಾಗಿ ನಾನೇನಪ್ಪ ಮಾಡ್ತೀನಿ, ನೈಟ್ ಟೈಮಲ್ಲೇ ನಾನು ಜಾಸ್ತಿ ಕೆಲಸ ಮಾಡೋದು. ನೋಡಿ ಇವಾಗ ಯಾರ್ದು ಡಿಸ್ಟರ್ಬ್ ಇಲ್ಲ. ಇವಾಗ ಆರಾಮಾಗಿ ಕಟಿಂಗ್ ಮಾಡ್ಬೋದು. ಯಾರು ಬಂದು ಏನು ಇದು ಮಾಡಲ್ಲ. ಯಾಕೆ ನೈಟ್ ಟೈಮಲ್ಲಿ ಯಾರೂ ಬರಲ್ಲ. ಇವಾಗೆಲ್ಲ ನಾನು 1 ಅವರ್ 2 ಅವರಲ್ಲಿ ಮುಗಿಸ್ಕೊಂಡು 10 ಗಂಟೆಯಿಂದ ಒಂದು 11, 12 ಗಂಟೆವರೆಗೂ ಕಟಿಂಗು ಸ್ಟಿಚಿಂಗು ಏನೇನಿರುತ್ತೆ ಎಲ್ಲ ಮುಗಿಸ್ಕೊಂಡು ಹೋಗ್ತೀನಿ. ಅಂದರೆ ನಮ್ಮದು ಪಕ್ಕದಲ್ಲೇ ಮನೆ ಇರೋದು, ಡೋರ್ ತೆಗೆದ್ರೆ ಪಕ್ಕದಲ್ಲೇ ಮನೆ. ಹಾಗಾಗಿ ತೊಂದರೆ ಇಲ್ಲ. ಆಮೇಲೆ ನಮ್ಮ ಮನೆಯವ್ರು ಬರೋದು ಸ್ವಲ್ಪ ಲೇಟು, ಹಾಗಾಗಿ ಅವ್ರು ಬರೋವರೆಗೂ ಕೆಲಸ ಮಾಡ್ತಾಯಿರ್ತೀನಿ. ಆಮೇಲೆ ಹೋಗಿ ಮಾಮೂಲಿ ಆದರೆ ಕೆಲಸ ಮಾಡೋದು, ಇಲ್ಲಾಂದರೆ ಬೆಳಗ್ಗೆ ಎದ್ದು ಮಾಡ್ಕೊಳ್ಳೋದು. ಆಮೇಲೆ ನನ್ನ ಮಗಳು ಸ್ವಲ್ಪ ದೊಡ್ಡ ಹುಡುಗಿ ಅಲ್ವಾ, ಅವಳು ಸ್ವಲ್ಪ ಕೆಲಸ ಮಾಡ್ಕೋತಾಳೆ. ಹಂಗಾಗಿ ನನಗೇನಷ್ಟು ಘಾಸಿ ಅನ್ಸಲ್ಲ. ಹಬ್ಬಗಳಲ್ಲಿ ಇಲ್ಲ ಇನ್ನು ಬೇರೆ ಬೇರೆ ಒಂದೊಂದು ಸಲ ಸಾಂಬಾರು ಮಾಡೋದು ಆ ಥರ ಎಲ್ಲ ಮಾಡಿಕೊಡ್ತೀನಿ. ಅನ್ನ ಮಾಡೋದೆಲ್ಲ ಮುದ್ದೆನೂ ಮಾಡ್ತಾಳೆ, ಹಂಗೇನಿಲ್ಲ. ಮನೆ ಕೆಲಸನೂ ಸ್ವಲ್ಪ ಮಾಡ್ಕೋತಾಳೆ. ನನಗೆ ಅದೇ ಅವಳು ಡ್ಯೂಟಿಗೆ ಹೋಗ್ತಾಳೆ. ಅವಳು ಮಾಡದೇ ಇದ್ದಾಗ ನಾನು ಮಾಡಬೇಕಾಗುತ್ತೆ ಒಂದೊಂದು ಸಲ. ಯಾಕೆಂದರೆ ನನಗೂ ಕೆಲಸ ಕಡಿಮೆ ಇದ್ದಾಗ ಆ ಕೆಲಸ ಮಾಡೋದು, ಆ ಥರ ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕಾಗುತ್ತೆ ಕೆಲಸಗಳನ್ನ. ಹಂಗಾಗಿ ಒಂದೊಂದು ಸಲ ಸಾಂಬಾರು ಮಾಡಿಕ್ಕಿರ್ತೀನಿ, ರೈಸ್ ಮಾಡ್ತಾಳೆ, ಮುದ್ದೆ ಮಾಡ್ತಾಳೆ, ಆ ಥರ ಇರುತ್ತೆ. ಓಕೆನಾ. ಟೈಲರಿಂಗ್ ಕೆಲಸಗಳಂದರೆ ಅಷ್ಟೇ ಅಲ್ವಾ, ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು. ಆಮೇಲೆ ವಾರಗಳಲ್ಲೊಂದು ಸ್ವಲ್ಪ ಆಚೆ ತೊಳೆಯೋದಿರುತ್ತೆ, ಮನೆ ಒರೆಸೋದು, ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ನೈಟೇ ಮಾಡ್ಕೋಬೇಕು. ಬೆಳಗ್ಗೆನೇ ಅವಳು ಡ್ಯೂಟಿಗೆ ಹೋಗ್ತಾಳೆ, ಇವಾಗ ನಾನು ಬಂದು ಕಟಿಂಗು ಸ್ಟಿಚಿಂಗು ಏನಾದರೂ ಮಾಡಬೇಕಾ, ಆಮೇಲೆ ಬೇಗ ಅಂಗಡಿ ತೆಗಿಬೇಕಾ. ಹಾಗಾಗಿ ರಾತ್ರಿನೇ ನಾನು ಅರ್ಧಕ್ಕರ್ಧ ಕೆಲಸ ಮುಗಿದೋಗಿರುತ್ತೆ ನಮ್ಮ ಮನೆ ಕೆಲಸ. ಯಾಕೆಂದರೆ ರಾತ್ರಿನೇ ಸ್ವಲ್ಪ ಹೇಳ್ದಂಗೆ ಮನೆಯೆಲ್ಲ ಒರೆಸೋದು, ಅಡುಗೆ ಮನೆ ಕ್ಲೀನಿಂಗು ಎಲ್ಲ ಮಾಡ್ಕೊಬಿಟ್ರೆ ಬೆಳಗ್ಗೆ ಎದ್ದು ಬೇಗ ಏನಾದರೂ ಪೂಜೆ ಗೀಜೆ ಮಾಡಿಬಿಟ್ಟು ಕೆಲಸಕ್ಕೆ ಕೂತ್ಕೋಬೋದು. ಅಂದರೆ ಇವಾಗ ಬೆಳಗಿನ ಜಾವನೂ ಕಡಿಮೆ ಕಸ್ಟಮರ್ ಬರೋದು. ಮಧ್ಯಾಹ್ನ ಇಲ್ಲ ಸಂಜೆವರೆಗೂ ಬರ್ತಾನೆ ಇರ್ತಾರೆ. ಅಂದರೆ ಬ್ಯಾಂಗಲ್ ಸ್ಟೋರ್ ಥರ ಇರೋದ್ರಿಂದ ಕಸ್ಟಮರ್ಗೇನು ಕಡಿಮೆ ಇಲ್ಲ, ಬರ್ತಾ ಇರ್ತಾರೆ. ಅಂದರೆ ಸ್ಟಿಚ್ಚಿಂಗೆ ಅಂತಲ್ಲ, ಓಲೆ ಬೇಕು, ಬ್ಯಾಂಗಲ್ಸ್ ಬೇಕು, ಅದು ಬೇಕು, ಇದು ಬೇಕು, ಆ ಥರ ಸುಮಾರು ಏನಾದರೂ ಬೇಕು ಅಂತ ಬರ್ತಾ ಇರ್ತಾವೆ. ಎದ್ದೇಳೋದು, ಕೂತ್ಕೊಳ್ಳೋದು, ಆ ಥರನೇ ಕೆಲಸ ಆಗಿಬಿಡುತ್ತೆ ನನಗೆ. ಹಂಗಾಗ್ಬಿಡುತ್ತೆ. ಹಾಗಾಗಿ ನೀವು ಯಾರಾದರೂ ಮನೇಲಿ ಮಾಡ್ತಿರೋರಿಗೆ ಬೆಟರು. ಯಾಕೆಂದರೆ ಈ ಅಂಗಡಿ ಥರ ಮಾಡಿದ್ರೆ ಎಷ್ಟು ಕೆಲಸ ಆಗುತ್ತೆ ಅಂದರೆ ಅವ್ರಿಗೆ ತೋರಿಸೋದೇ ಒಂದಷ್ಟೊತ್ತು, ತಿರ್ಗಿ ಅದನ್ನೆಲ್ಲ ಎತ್ತಿಡೋದು ಒಂದು ಕೆಲಸ, ತುಂಬಾ ಕೆಲಸ ಇರುತ್ತೆ. ನೀವು ಅದೇ ಮನೆಗಳಲ್ಲಾದರೆ ಆರಾಮಾಗಿ ನೀವು ಯಾರ್ದು ತಂಟೆ ತಕರಾರಿಲ್ಲ, ಬೇಗ ಬೇಗ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಮಾಡೋದು. ಆದರೆ ಕೆಲವ್ರು ಮಾಡಲ್ಲ. ಏನಕ್ಕೆ ಅಂದರೆ ಅದೇನೋ ಮನೆಗಳಲ್ಲಿ ಮಾಡೋಕ್ಕೆ ಅಂದರೆ ಹಿಂಸೆ ಪಟ್ಕೋತಾರೆ. ಕೆಲವರಂತೂ ಸೋಂಬೇರಿತನ ಜಾಸ್ತಿ, ಕೆಲಸ ಇದ್ರೂ ಕೆಲಸ ಮಾಡಲ್ಲ. ನನಗೂ ಸುಮಾರು ಜನ ಕಮೆಂಟ್ ಆಗ್ತಿರ್ತಾರೆ, ನಮಗೆ ನಿದ್ದೆ ಬಂದ್ಬಿಡುತ್ತೆ ಕೆಲಸ, ಇವಾಗ ನೈಟ್ ಕೆಲಸ ಮಾಡಿದ್ರೆ ಬೆಳಗ್ಗೆ ಹೊತ್ತು ನಿದ್ದೆ ಬರುತ್ತೆ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಆ ಥರ ನಿದ್ದೆ ಮಾಡ್ಕೊಂಡು ಕೂತ್ಕೊಂಡ್ರಾಗಲ್ಲ, ನಿದ್ದೆ ಅವಾಯ್ಡ್ ಮಾಡಬೇಕು. ಆವಾಗ ನಿಮಗೆ ಅಟ್ಲೀಸ್ಟ್ ಟೀ ಕುಡಿದ್ರೆ ಅಭ್ಯಾಸ ಇದೆಯಾ, 1-2 ಗುಟ್ಕು ಟೀ ಮಾಡ್ಕೊಂಡು ಕುಡೀರಿ. ಇಲ್ವಾ ಆಗಲ್ಲ, ಒಂಚೂರು ಆ ಕಡೆ ಈ ಕಡೆ ಓಡಾಡಿ. ಇಲ್ಲ ಹಾಡು ಕೇಳೋ ಅಭ್ಯಾಸ ಇದ್ದರೆ ಹಾಡು ಕೇಳಿ. ರೀಲ್ಸ್ ನೋಡಬೇಡಿ, ಹಾಡು ಕೇಳಿ. ರೀಲ್ಸ್ ನೋಡೋಕೆ ಹೋಗಬಾರ್ದು. ರೀಲ್ಸ್ ನೋಡೋಕೆ ಹೋಗ್ಬಿಟ್ರೆ ನಿಮಗೆ ಫುಲ್ಲು ಟೈಮ್ ಹೋಗ್ಬಿಡುತ್ತೆ. ಇವಾಗ ಹಾಡು ಹಾಕ್ಬಿಟ್ಟು ಹಾಡು ಕೇಳಿಸ್ಕೊತಾ ಇರಬೇಕು, ಕೆಲಸ ಮಾಡ್ತಾ ಇರಬೇಕು. ನನಗೆ ಅದೊಂದು ಅಭ್ಯಾಸ ಇದೆ, ಹಾಡು ಕೇಳ್ತೀನಿ, ಇಲ್ಲಾಂದರೆ ಮೂವಿನೂ ನೋಡ್ತೀನಿ ನಾನು. ಓಕೆನಾ. ಮುಂದೆ ಎಲ್ಲಾದರೂ ಫೋನ್ನ ಇಟ್ಬಿಟ್ಟು ಆನ್ ಮಾಡಿ ಇಟ್ಬಿಡ್ತೀನಿ, ಕಿವಿಗೆ ಇಯರ್ ಫಾಡ್ಸ್ ಹಾಕ್ಕೊಂಡ್ಬಿಡ್ತೀನಿ, ಮಾಮೂಲಿ ಕಿವಿಲಿ ಕೇಳಿಸ್ತಾ ಇರುತ್ತೆ, ಸ್ಟಿಚಿಂಗ್ ಮಾಡ್ತಾ ಇರ್ತೀನಿ. ಆ ಥರ ಅಭ್ಯಾಸ ನಂದು. ಇಲ್ಲ ಹಾಡುಗಳು ಕೇಳ್ತೀನಿ. ಅಂದರೆ ಈ ನಡುವೆ ಸ್ವಲ್ಪ ಕಡಿಮೆ ಹಾಡು ಕೇಳೋದು, ಮೂವಿ ನೋಡೋದೆಲ್ಲ. ಮಾಮೂಲಿ ಸ್ವಲ್ಪ ಬೇಗ ಬೇಗ ಕೆಲಸ ಮಾಡಿಬಿಟ್ಟು ಬೇರೆ ಕೆಲಸ ಮಾಡ್ಬೋದು, ಇನ್ನೇನು ಕೆಲಸನಾದರೂ ಮಾಡ್ಬೋದು ಅನ್ನೋ ಇದಕ್ಕೆ ನಾನು ಸ್ವಲ್ಪ ಹಾಡು ಕೇಳೋದು ಇವೆಲ್ಲ ಕಡಿಮೆ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಹಾಡು ಕೇಳಲ್ಲ, ಮೂವಿನೂ ನೋಡಲ್ಲ, ಆ ಥರ. ಆಮೇಲೆ ಬೇಜಾರಾಯ್ತಾ ಒಂದು ಸ್ವಲ್ಪ ಆಚೆ ಓಡಾಡ್ಕೊಂಬರ್ತೀನಿ. ನಾನು ಹೇಳ್ದಂಗೆ ಟೀ ಕುಡಿಯೋ ಹುಚ್ಚಿದೆ ನನಗೆ, ಸ್ವಲ್ಪ ಟೀ ಕುಡಿತೀನಿ. ಹೋಗಿ ಒಂದು ಸ್ವಲ್ಪ ಟೀ ಮಾಡ್ಕೊತೀನಿ, ಸ್ಟ್ರಾಂಗಾಗಿ ಟೀ ಮಾಡಿಕೊಂಡು ಟೀ ಕುಡ್ಕೊಂಡು ಬರ್ತೀನಿ. ಹಾಗೆ ಅದೊಂದು ಅಭ್ಯಾಸ. ಅಂದರೆ ಹಂಗೆ ಅಂದ್ಬಿಟ್ಟು ಅದೇ ಅಭ್ಯಾಸ ಮಾಡ್ಕೊಳ್ಳಿ ಅಂತಲ್ಲ, ನಿದ್ದೆ ಬಂದಾಗ ಆ ಥರ ಒಂದು ಸ್ವಲ್ಪ ನಿದ್ದೆ ಹೋಗೋದಕ್ಕೋಸ್ಕರ ಇದು ಮಾಡಿ. ಇಲ್ಲ ನೀವು ಮಲಗಲೇಬೇಕು, ಆಗೋದೇ ಇಲ್ಲಪ್ಪ ಅಂದರೆ ಒಂದು 5 ನಿಮಿಷ ಮಲಗಿದ್ದೇಳಬೇಕು. ನಮಗೂ ಅಷ್ಟೇ, ಯಾವಾಗಲಾದರೂ ಒಂದೊಂದು ಸಲ ನಿದ್ದೆ ತಡೆಯೋಕ್ಕೆ ಆಗಲ್ಲ ಅಂದಾಗ ಒಂದು 10 ನಿಮಿಷ ಮಲಗ್ಬಿಟ್ಟು ಎದ್ದುಬಿಟ್ರೆ ಸಮಾಧಾನ ಆಗಿಬಿಡುತ್ತೆ. ಸುಮ್ಮನೆ ಒಂದು 10 ನಿಮಿಷ ಟಯರ್ಡ್ ಆಗಿರುತ್ತಲ್ವ, ಮಲಗಿದ್ದು ಸಮಾಧಾನ, ಆಮೇಲೆ ಎದ್ದು ಕೆಲಸ ಮಾಡೋದು. ಆದರೆ ನಾನು ಡೇ ಯಾವಾಗಲೂ ಮಲಗಲ್ಲ. ಆಮೇಲೆ ಒಂದು ಏನಪ್ಪ ಅಂದರೆ ನಾನು ಮನೇಲಿ ಇದ್ದುಬಿಟ್ರೆ, ಅದು ಅಂಗಡಿ ತೆಗೆದ್ಬಿಟ್ಟು ಮಲಗಿದ್ರೆ ಕಸ್ಟಮರ್ ಬರ್ತಾನೆ ಇರ್ತಾರ. ಆಮೇಲೆ ನಮ್ಮ ಅಪ್ಪ ಕೂರಿಸಿರ್ತೀನಿ, ನಮ್ಮ ಅಪ್ಪ ಬಂದವರೆ ನೋಡಮ್ಮ, ಯಾರಾದರೂ ಬಂದವರೆ ನೋಡು ಅಂತ ಕರಿತಾನೆ ಇರ್ತಾರೆ. ಹಂಗೆ ನಿದ್ದೆ ಮಾಡೋಕ್ಕೆ ಆಗಲ್ಲ. ಆಮೇಲೆ
ನಿದ್ದೆ ಮಾಡ್ತಿದ್ದು ಅರ್ಧಂಬರ್ಧ ನಿದ್ದೆ ಡಿಸ್ಟರ್ಬ್ ಮಾಡಿದ್ರೆ ಅಂತೂ ತುಂಬ ಕೋಪ ಬರುತ್ತೆ. ಅದಕ್ಕೋಸ್ಕರ ನಾನು ಮಲಗೋದೇ ಇಲ್ಲ ಹೇಳ್ಬೇಕು ಅಂದರೆ ಬೆಳಗಿನ ಜಾವ ಸ್ವಲ್ಪ ಲೇಟಾಗಿ ಹೇಳ್ತೀನಿ, ಒಂದು 7 ಗಂಟೆ 8 ಗಂಟೆ ಆಗುತ್ತೆ. ಆಮೇಲೆ ಎದ್ದು ಮಾಮೂಲಿ ಕೆಲಸಗಳು ಮಾಡ್ಕೋತೀನಿ. ಯಾಕೆಂದರೆ ನನ್ನ ಮಗಳಿರೋದ್ರಿಂದ ಅವಳು ತಿಂಡಿ ಮಾಡಿ ಸ್ವಲ್ಪ ಕೆಲಸಗಳು ಮಾಡಿಕೊಡ್ತಾಳೆ. ಇನ್ನು ಮಾಮೂಲಿ ಪೂಜೆ ಮಾಡೋದು ಇಲ್ಲ ಮನೆ ಒಂದೊಂದು ಸಲ ಅವಳು ಮಾಡ್ತಾಳೆ, ನಾನು ಮಾಡ್ತೀನಿ, ಇಬ್ಬರು ಮಾಡ್ತೀವಿ, ತೊಂದರೆ ಏನಿಲ್ಲ. ಇವಾಗ ಅವಳು ಏನು ಹೋಗೋವರೆಗೂ ಮಾಡಿಟ್ಟು ಹೋಗಿರ್ತಾಳೆ, ಅವಳು ಹೋಗ್ತಾಳೆ. ಆಮೇಲೆ ಇನ್ನು ಮಿಕ್ಕಿದ ಕೆಲಸ ನಾನು ಮಾಡ್ಕೋತೀನಿ. ಆ ಥರ ಅದು ಮುಗಿಸ್ಬಿಟ್ಟು ಬಂದು ನಾನು ಬಟ್ಟೆ ಹೊಲಿಯೋಕೆ ಕೂತ್ಕೋತೀನಿ. ಅವಳು ಮಾಮೂಲಿ ತಿಂಡಿ ಗಿಂಡಿ ಮಾಡ್ಕೊಂಡು ಅವಳು ಡ್ಯೂಟಿಗೆ ಹೋಗ್ತಾಳೆ. ಹಂಗಾಗಿ ಇಬ್ಬರು ಶೇರ್ ಮಾಡ್ಕೊಂಡು ಮಾಡ್ತೀವಿ ಕೆಲಸಗಳನ್ನ. ನೀವು ಆ ಥರನೇ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಇವಾಗ ಹೆಣ್ಮಕ್ಳು ಜಾಸ್ತಿ ಕೆಲಸ ಮಾಡಿಕೊಡಲ್ಲ ಹೇಳ್ಬೇಕು ಅಂದರೆ. ಆದರೆ ನಮ್ಮ ಹುಡುಗಿ ಪರವಾಗಿಲ್ಲ, ಮೊದಲಾಗಿ ಮಾಡ್ತಿದ್ಲು, ಈಗೆಲ್ಲ ಕೆಲಸ ಮಾಡಿಕೊಡ್ತಾಳೆ, ತೊಂದರೆ ಏನಿಲ್ಲ. ಅಡುಗೆ ಮಾಡೋದು, ಸ್ವಲ್ಪ ನೀರು ಹಿಡಿಯೋದು, ಪಾತ್ರೆ ತೊಳೆಯೋದು, ಅಂದರೆ ನಮಗೆ ಬೇಕಾಗಿರೋದೇ ಆ ಕೆಲಸ, ಇನ್ನೇನು ದೊಡ್ಡ ದೊಡ್ಡ ಕೆಲಸಗಳಲ್ಲ. ಮುಖ್ಯವಾಗಿ ಪಾತ್ರೆ ತೊಳೆಯೋದು, ಅಡುಗೆಲಿ ಸ್ವಲ್ಪ ಎಲ್ಪ್ ಮಾಡೋದು, ನೀರು ಹಿಡಿಯೋದು, ಇವಿಷ್ಟು. ನೀರು ಅಂದರೆ ಎಲ್ಲಿಂದ ಒತ್ಕೊಬರ್ಬೇಕಾಗಿಲ್ಲ, ಅಲ್ಲೇ ಪೈಪ್ ಇರುತ್ತೆ, ಬಿಂದಿಗೆ ತೊಳ್ಬಿಟ್ಟು ಹಾಕ್ಬೇಕು ಅಷ್ಟೇ ಪೈಪ್ನ, ಇನ್ನೇನು ತೊಂದರೆ ಇರಲ್ಲ. ನಮಗಾದರೆ ಎಲ್ಲೆಲ್ಲಿವರೆಗೋ ನೀರಿಗೋಸ್ಕರ ಅಲ್ದಿದ್ದುಂಟು. ಹಳ್ಳಿ ಕಡೆ ಯಾವಾಗ ನೀರಿಗೆ ತುಂಬಾ ತೊಂದರೆ ಇತ್ತು, ಹಸುಗಳು ಬೇರೆ ಇರ್ತಿತ್ತಾ, ಅವಕ್ಕೆಲ್ಲ ಎಲ್ಲೆಲ್ಲಿಂದನೋ ನೀರು ತರಬೇಕಿತ್ತು. ಆಮೇಲೆ 5 ಗಂಟೆ ರಾತ್ರಿಗೆಲ್ಲ ಎದ್ದು ರಾತ್ರಿಯೆಲ್ಲ ನಿದ್ದೆನೇ ಮಾಡ್ತಿರಲಿಲ್ಲ, ಬಿಂದಿಗೆಗಳು ಜೋಡಿಸ್ಬಿಡೋರು ನಲ್ಲಿ ಹತ್ರ. ಅದು ಆ ಥರ ಎಲ್ಲ ಇತ್ತು. ಈಗ ಸದ್ಯ ನೀರಿಗಷ್ಟು ತೊಂದರೆ ಇಲ್ಲ ಊರಲ್ಲಿ, ಆರಾಮಾಗಿ ನೀರಿನಂತೂ ಟ್ಯಾಂಕೇ ಮಾಡಿಸ್ಬಿಟ್ಟಿದ್ದಾರೆ ನಮ್ಮ ಮನೆ ಪಕ್ಕ. ಹಂಗಾಗಿ ತೊಂದರೆ ಇಲ್ಲ ನೀರಿಗೆ. ಆ ಥರ ಇತ್ತು ಹಳ್ಳಿ ಕಡೆ. ಇಲ್ಲೂ ಅಷ್ಟೇ, ಇಲ್ಲೂ ನೀರಿಗೆ ಇಲ್ಲಿ ಏನಪ್ಪ ಅಂದರೆ ಪ್ರತಿಯೊಬ್ಬರ ಮನೇಲೂ ನಲ್ಲಿ ಹಾಕ್ಸ್ಕೊಂಡಿರ್ತಾರೆ, ಆದರೆ ಬೀದಿ ನಲ್ಲಿಗಳಿಲ್ಲ ಇಲ್ಲಿ. ನೀವು ಎಲ್ಲಿ ಹುಡುಕೋತೀನಿ ಅಂದರೂ ಒಂದು ನಲ್ಲಿ ಸಿಗೋಲ್ಲ. ಆಮೇಲೆ ದೇವಸ್ಥಾನದೊಳಗಿರುತ್ತೆ, ಇನ್ನೆಲ್ಲೂ ಇಲ್ಲ ನಲ್ಲಿ. ನೀವೇನಾದರೂ ಇಲ್ಲಿ ನೀರು ಬಂದಿಲ್ಲ ಅಂದರೆ ತುಂಬಾ ಕಷ್ಟ. ಸಿಟೀಲಿ ನಮ್ಮ ಬೆಂಗಳೂರಲ್ಲಿ ನೀರು ಬಂದಿಲ್ಲ ಅಂದರೆ ತುಂಬಾ ಕಷ್ಟ. ಅದೇ ದುಡ್ಡು ಕೊಟ್ಬಿಟ್ಟು ಟ್ಯಾಂಕಲ್ಲೇ ಹಾಕ್ಸ್ಕೋಬೇಕೆ ಹೊರ್ತು ನೀವೆಲ್ಲ ಬೀದಿನಲ್ಲಿ ಎಲ್ಲಿ ಹುಡ್ಕೊಂಡು ಹೋಗ್ತೀವಿ ಅಂದರೆ ಒಂದಲ್ಲಿ ಸಿಗೋಲ್ಲ ಇಲ್ಲಿ. ಆ ಥರ ಇದೆ. ಇವಾಗ ಅದಕ್ಕೇ ನೀರು ಬಂದಾಗ ನಾವು ಟ್ಯಾಂಕ್ಗಳಲ್ಲಿ ಸ್ಟಾಕ್ ಇಟ್ಕೋಬೇಕು. ಅಟ್ಲೀಸ್ಟ್ ಇಲ್ಲಿ ಏನಕ್ಕಪ್ಪ ತೊಂದರೆ ಅಂದರೆ ಕುಡಿಯೋಕ್ಕೇನೋ ಒಂದು 5 ರೂಪಾಯಿ ಕಾಯಿನ್ ಹಾಕಿದ್ರೆ ಸಿಗುತ್ತೆ, ಆದರೆ ಬಳಸೋದಕ್ಕೇ ತುಂಬ ನೀರು ಬೇಕು. ಏನಕ್ಕೆ ಅಂದರೆ ಮನೆ ಒಳಗಡೆ ಟಾಯ್ಲೆಟ್ಗಳಿರುತ್ತೆ, ನೀರು ಜಾಸ್ತಿ ಹಾಕಬೇಕು. ಹಾಗಾಗಿ ನೀರು ಜಾಸ್ತಿ ಬಳಕೆ ಆಗುತ್ತೆ. ಯಾಕೆಂದರೆ ಮನೆ ಒಳಗಡೆ ಇರೋದ್ರಿಂದ ಟಾಯ್ಲೆಟ್ ವಾಸನೆ ಬರುತ್ತೆ ಅಂತ ಜಾಸ್ತಿ ನೀರು ಹಾಕೋದ್ರಿಂದ ನೀರು ಜಾಸ್ತಿ ಖರ್ಚಾಗುತ್ತೆ. ಅಂದರೆ ಟಾಯ್ಲೆಟ್ಗೆ ಹೋಗೋದಕ್ಕೆ ಜಾಸ್ತಿ ಖರ್ಚಾಗುತ್ತೆ. ಇಲ್ಲ ಅಂದರೆ ಏನು ತೊಂದರೆ ಇಲ್ಲ, ಓಕೆನಾ. ಆಮೇಲೆ ಈ ಸ್ಲೀವ್ಸ್ ಬಂದುಬಿಟ್ಟು ನಾನು ಒಂದು ಸ್ಲೀವ್ಸ್ ಫಸ್ಟ್ ಕಟ್ ಮಾಡಿಕೊಂಡೆ, ಆಮೇಲೆ ಮಿಕ್ಕಿದ್ದು ಕಟ್ ಮಾಡ್ತಾಯಿದ್ದೀನಿ. ಏನಕ್ಕಪ್ಪ ಅಂದರೆ ಇದು ಡಬಲ್ ಫೋಲ್ಡ್ ಮಾಡಿದಾಗ ದಪ್ಪ ಆಗಿಬಿಡುತ್ತೆ, ಕಟ್ಟಿಂಗ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಫಸ್ಟ್ ಒಂದು ಸ್ಲೀವ್ಸ್ ಕಟ್ ಮಾಡಿಕೊಂಡು ಆಮೇಲೆ ಇದನ್ನು ಸೀದಾ ಒಟ್ಟಿಗೆ ಇಟ್ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ. ಈ ಥರ ಮಾಡ್ಕೊಳ್ಳಿ. ನೀವು ಡಬಲ್ ಫೋಲ್ಡ್ ಮಾಡಿ ಕಟ್ ಮಾಡ್ತೀನಿ ಅಂದರೆ ಕೈ ನೋವು ಬಂದುಬಿಡುತ್ತೆ, ಕೈ ಕಟ್ ಮಾಡೋಕ್ಕಾಗಲ್ಲ, ಕೈಯಲ್ಲಿ ತುಂಬ ನೋವು ಬರುತ್ತೆ. ಯಾಕೆಂದರೆ ಡಬಲ್ ಫೋಲ್ಡ್ ಆಗಿರ್ತಲ್ಲ, 5 ಪೀಸ್ ಹೋಗಿ ಡಬಲ್ ಆಗಿರುತ್ತೆ. ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ಳಿ. ಹಿಂಗೆ ಮಾಡಿದ್ರೆ ನೀವು ಆರಾಮಾಗಿ ಕಟಿಂಗ್ ಮಾಡ್ಕೋಬೋದು, ಓಕೆನಾ. ಈ ಥರ ನೀವು ಯಾರಾದರೂ ನೈಟ್ ಡ್ಯೂಟಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನೋಡೋಣ. ಕೆಲವರು ಕಮೆಂಟ್ ಮಾಡಿದ್ದಾರೆ ನಮ್ಮ ಕೈಲಿ ನೈಟ್ ಮಾಡೋಕ್ಕಾಗಲ್ಲ ಅಂತ. ಆದರೆ ನನಗೆ ಡೈಲಿ ಮಾಡಿ ಅಭ್ಯಾಸ ಆಗಿರೋದ್ರಿಂದ ನಾನು ಸುಮ್ಮನೆ ಹೋಗಿ ಮಲ್ಕೋತೀನಿ ಅಂದರೂ ನಿದ್ದೆ ಬರೋಲ್ಲ ನನಗೆ. ಇಲ್ಲ ಮನೆ ಕೆಲಸ ಮಾಡ್ಕೋಬೇಕು, ಇಲ್ಲ ಟೈಲರಿಂಗ್ ಕೆಲಸನೇ ಮಾಡಬೇಕು, ಆ ಥರ ನಂದು ಕೆಲಸ. ಹಂಗಾಗಿ ಇವತ್ತೆಲ್ಲ ನೋಡಿ ಕಟಿಂಗ್ ಮಾಡಿ ಮುಗಿಸಿದ್ದೀನಿ. ನಾನು ನಾಳೆಗೆಲ್ಲ ಇದು ಸ್ಟಿಚಿಂಗ್ ಮಾಡಿ ನಾಳಿದ್ದು ಫುಲ್ಲು ಕ್ಲಿಯರ್ ಮಾಡಿ ಕೊಡಬೇಕು. ಅವರು ಪಾಪ ಡೈಲಿ ವೇರು ಸ್ಯಾರಿಗಳಿವು, ಅದಕ್ಕೋಸ್ಕರ, ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.